ಮೈಸೂರಿನ ಚಾಮರಾಜ ಒಡೆಯರಿಗೆ ಬೋಳ ಚಾಮರಾಜ ಒಡೆಯರು ಅಂತ ಹೆಸರು ಬರೋದಕ್ಕೆ ಕಾರಣ ಏನು ತಿಳ್ಕೊಬೇಕು ಅಂತಂದರೆ ಈ ವಿಡಿಯೋ ನೋಡಿ. ಅಂಥ ಲೆಂತಿ ಏನಿಲ್ಲ. ಇಷ್ಟ ಆದರೆ ಇಷ್ಟ ಆಯಿತು ಅಂತನಾರು ಹೇಳಿ, ಇಷ್ಟ ಆಗಲಿಲ್ಲ ಅಂದರೆ ಇಷ್ಟ ಆಗಲಿಲ್ಲ ಅಂತನಾರು ಹೇಳಿ, ಹೋಟೆಲ್ ಏನಾದ್ರು ಒಂದು ಹೇಳಪ್ಪ. ಅಂದರೆ ಬೋಳ ಅಂತಂದರೆ ಸರಳ ಅಂತ, ಕಳಂಕರಹಿತ ಅಂತ, ಅಹಂಕಾರ ಇಲ್ಲದೇ ಇರೋರು ಅಂತ. ಇದು ಒಂದು ಕಾರಣ. ಆದರೆ ಇನ್ನೊಂದು ಕಾರಣ ಇದೆ. ಒಮ್ಮೆ ಚಾಮರಾಜ ಒಡೆಯರು ತಾಯಿ ಚಾಮುಂಡೇಶ್ವರಿಯ ದರ್ಶನಕ್ಕೆ ಅಂತ ಹೋಗ್ತಾರೆ. ಆ ರಾಣಿ ವಾಸದವರು ಅಂದರೆ ಅರಮನೆಯಲ್ಲಿರೋವಂಥ ರಾಣಿ ಯಾರನ್ನೂ ಕರ್ಕೊಂಡು ಹೋಗಲ್ಲ. ಕೆಲವು ಮಿತ ಸೈನಿಕ ಪರಿವಾರದವ್ರ ಜೊತೆ ಹೋಗ್ತಾರೆ. ಸದಾ ಯಾವಾಗಲೂ ಆಡಳಿತದ ಜಂಜಾಟದಲ್ಲಿ ಮುಳುಗಿರ್ತಾರೆ. ಅವ್ರಿಗೆ ಅವ್ರದ್ದೇ ಆದಂಥ ಶತ್ರುಗಳಿರ್ಬೋದು, ಅರಮನೆಯಿಂದ ಹೊರಗಡೆ ಗಡಿ ಪ್ರದೇಶ, ಹೀಗೆ ಎಲ್ಲವನ್ನು ನೋಡ್ಕೋಬೇಕಾದ್ರೆ ಅವ್ರಿಗೆ ಒಂಥರ ತಲೆ ಬಿಸಿಯಾಗಿರುತ್ತಲ್ಲ. ಆ ಕಾರಣಕ್ಕೆ ತಾಯಿಯ ದರ್ಶನವನ್ನಾದರೂ ಪಡೆದು ಆ ಮನಸ್ಸನ್ನು ನಿರ್ಮಲಗೊಳಿಸ್ಕೋಬೇಕು ಅನ್ನೋ ಕಾರಣಕ್ಕೆ ತಾಯಿ ಚಾಮುಂಡೇಶ್ವರಿಯ ದರ್ಶನಕ್ಕೆ ಹೋಗ್ತಾರೆ. ಅಲ್ಲಿ ಅರ್ಚನೆಯನ್ನು ಮಾಡಿಸಿ, ಸೇವೆಗಳನ್ನೆಲ್ಲ ಮಾಡಿಸಿ ವಾಪಸ್ಸು ಬರಬೇಕಾದ್ರೆ ಒಂದು ಬಂಡೆಯೊಂದರ ಮೇಲೆ ಕುತ್ಕೊಂಡು ಪ್ರಕೃತಿ ಸೌಂದರ್ಯವನ್ನು ನೋಡ್ತಾರೆ. ಬಹುಶಃ ಈಗ ಹಿಂಗಿದೆ, ಆಗ ಹೆಂಗಿರ್ಬೋದಿತ್ತು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಯಾವುದೇ ವ್ಯಾವಹಾರಿಕ ಅಂದರೆ ವಾಣಿಜ್ಯ ಮಳಿಗೆಗಳು ಯಾವುದೂ ಇರಲಿಲ್ಲ. ಸುಂದರವಾದ ಪ್ರಕೃತಿ ಸೌಂದರ್ಯ. ಇವಾಗಲೇ ಮೈಸೂರು ಇಷ್ಟ ಆಗುತ್ತೆ ಅಂದರೆ ಆಗ ಇನ್ನೆಷ್ಟು ಇಷ್ಟ ಆಗಿರ್ಬೋದು, ಇನ್ನೆಷ್ಟು ಚೆಂದ ಇರ್ಬೋದು ಮೈಸೂರು. ಬಹುಶಃ ಮೈಸೂರು ಅಂದ್ರೇ ಒಂಥರ ಪ್ರೀತಿ, ಒಂಥರ ಏನು ಮೈಂಡು ಫುಲ್ಲು ಫ್ರೆಶ್ ಆಗುವಂಥ ಪ್ರದೇಶ. ಆಗ ಇನ್ನೆಂಗಿರ್ಬೋದು. ಆ ರೀತಿ ಇದ್ದಂಥ ಸಮಯದಲ್ಲಿ ರಾಜರು ಒಂದು ಬಂಡೆಯೊಂದರ ಮೇಲೆ ಕೂತ್ಕೊಂಡು ಪ್ರಕೃತಿ ಸೌಂದರ್ಯವನ್ನು ನೋಡ್ತಾ ಕೂತಿರ್ತಾರೆ. ಮಳೆ ಬರೋ ಥರ ಇರುತ್ತೆ. ಆದರೂ ಸಹ ಈ ರಾಜ ಪರಿವಾರದವರು ಹೇಳೋಕ್ಕೆ ಭಯಪಡ್ತಾರೆ. ಮೊದಲೇ ರಾಜರು, ಅವ್ರಿಗೆ ಗೊತ್ತಿರಲ್ವ, ನಾವು ಹೋಗಿ ಮಳೆ ಬರ್ತಿದೆ ಅಂತನ ಹೇಳ್ಬೇಕಾ ಅನ್ನೋ ಒಂದು ಅದರಿಂದ ಸುಮ್ಮನೆ ಇರ್ತಾರೆ. ಆದರೆ ಇನ್ನು ಸುಮ್ಮನೆ ಹೆಚ್ಚು ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಮಳೆ ಇನ್ನೇನೋ ಬರುತ್ತೆ ಅನ್ನೋ ಟೈಮಲ್ಲಿ ಅವ್ರು ಇನ್ನೇನೋ ಹೋಗಿ ಹೇಳಬೇಕು. ಒಂದೆರಡು ಹನಿ ಪಟ ಅಂತ ಬರೋ ಟೈಮ್ಗೂ ಒಂದು ಮಿಂಚಿನಂಥ ದೊಡ್ಡ ಬೆಳ್ಳಿ ರೇಖೆ ಥರ ಗುಡುಗಿನ ಜೊತೆ ಸಿಡಿಲು ಸಹ ಬಂದು ಬಡಿದು ಬಿಡುತ್ತೆ. ಆ ಬಡ್ದಿದ್ದಂಥ ಟೈಮ್ಗೆ ಎಲ್ಲರೂ ಕಿವಿ ಮುಚ್ಕೊಂಡು ಒಂದು ಕ್ಷಣ ಕೂತ್ಕೊಂಡ್ಬಿಡ್ತಾರೆ. ಆ ಕೂತ್ಕೊಂಡಿದ್ದಷ್ಟೇ ಆ ತಕ್ಷಣಕ್ಕೆ ಆ ರಾಜ ಪರಿವಾರದವರು ಎಚ್ಚೆತ್ಕೋತಾರೆ. ಛತ್ರಿಯನ್ನು ಹಿಡ್ಕೊಂಡು ರಾಜರ ಮುಂದೆ ಹೋಗಿ ರಾಜರಿಗೆ ಇನ್ನಷ್ಟು ಮಳೆಯಲ್ಲಿ ನೆನೆಯುತ್ತಿರೋ ಥರ ಅವ್ರಿಗೆ ಕೊಡೆಯನ್ನು ಹಿಡಿತಾರೆ. ಅಲ್ಲೇ ಇದ್ದಂಥ ರಾಜ ಪರಿವಾರದ ಇನ್ನೊಬ್ಬರು ಬಂದು ಒಂದು ಶುಭ್ರ ಬಟ್ಟೆಯನ್ನು ಅಂದರೆ ಟವಲನ್ನು ತೊಗೊಂಡು ಅವ್ರ ತಲೆಯನ್ನು ಒರ್ಸೋಕೆ ಹೋಗ್ತಾರೆ. ಆ ಟವಲಿನ ಕುಡಿ ಆ ತಲೆಗೆ ತಾಕಿದ ತಕ್ಷಣಕ್ಕೆ ಮಹಾರಾಜರು ಅಂತಾರೆ. ಏನಾಯಿತು ಅಂತ ನೋಡುವಷ್ಟರಲ್ಲಿ ಏನು ಆ ತಲೆನ ಒರೆಸ್ಕೊಳ್ಳೋಕ್ಕೆ ಟವಲ್ ತೊಗೊಂಡು ಅವ್ರ ತಲೆನ ಒರೆಸ್ಕೊಳ್ಳೋಕೆ ಹೋಗಿದ್ದ ಅವನ ಕೈಯಲ್ಲಿ ರಾಜರ ಕೂದಲಿರುತ್ತೆ, ತಲೆ ಬುರುಡೆಯಲ್ಲಿ ಫುಲ್ ಕೂದಲು. ಏನಾಯಿತು, ಇವನು ನಾನೇ ಏನಾದ್ರು ಮಾಡೋದನ್ನ ಅಥವಾ ಅದೇ ಏನಾದರೂ ಆಯಿತು, ಏನೂ ಗೊತ್ತಾಗಲಿಲ್ಲ. ಅವನ ತಕ್ಷಣಕ್ಕೆ ತಪ್ಪಾಯಿತು ಮಹಾಸ್ವಾಮಿ, ಹೇಗಾಯಿತು, ಏನಾಯಿತು ಹೇಳಿ ಅಂತಂದಾಗ ಮಹಾರಾಜರು ಹೇಳ್ತಾರೆ, ನನಗೂ ಸಹ ಇದು ಗೊತ್ತಿಲ್ಲ. ಆ ಗುಡುಗಿನ ಶಬ್ದಕ್ಕೆ ನಾನು ಕಿವಿ ಮುಚ್ಕೊಂಡೆ ಅಷ್ಟೇ. ಕಿವಿ ಮುಚ್ಕೊಂಡು ಆದಮೇಲೆ ಏನೋ ಪುರ್ರ್ ಅಂತ ಸೌಂಡ್ ಬಂತು. ಆ ಸೌಂಡ್ಗೆ ನಾನು ಏನಾಯಿತು ಅಂತ ತಲೆ ಮುಟ್ಕೊಳ್ಳೋ ಅಷ್ಟರಲ್ಲಿ ಪಟ ಅಂತ ಹನಿ ಬಿದ್ದುಬಿಡ್ತು. ಅಷ್ಟೇ ನನಗೂ ಗೊತ್ತಿರೋದು ಅಂತ. ಆಗ ಅವ್ರಿಗೆ ಎಲ್ರಿಗೂ ಏನಾಗುತ್ತೆ, ಒಂದು ಅರಿವಾಗುತ್ತೆ. ಈಗ ತಾನೇ ತಾಯಿ ಚಾಮುಂಡೇಶ್ವರಿಯ ಬಳಿ ಹೋಗಿ ಅವರ ಆಶೀರ್ವಾದವನ್ನು ಪಡೆದು ಬಂದದ್ದ ಒಂದು ಶುಭ ಸಂಕೇತನೋ ಅಥವಾ ತಾಯಿಯ ಆಶೀರ್ವಾದನೋ ನನ್ನ ಮೇಲೆ ನನ್ನ ಕರುಣೆ ಇತ್ತು. ಆ ಕಾರಣಕ್ಕೆ ಚಾಮರಾಜ ಒಡೆಯರು ಉಳ್ಕೊಂಡ್ರು. ಸಮಯದಿಂದ ಚಾಮರಾಜ ಒಡೆಯರ ಮುಂದೆ ಬೋಳ ಚಾಮರಾಜ ಒಡೆಯರು ಅಂತ ಹೆಸರು ಹಂಗೆ ಉಳ್ಕೊಂಡೋಗುತ್ತೆ. ಅದರಿಂದ ಯಾವುದೇ ಬೇಸರ ಆಗಲಿ ರಾಜರಿಗೆ, ಯಾವುದೇ ಮುಜುಗರ ಆಗಲಿ ಇಲ್ಲ. ಅದನ್ನು ಅವರೇ ಇಟ್ಕೋತಾರೆ. ಬೋಳ ಚಾಮರಾಜ ಒಡೆಯರು ಅಂತ ಅವರೇ ಆ ಹೆಸರನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಆ ರೀತಿ ಅವ್ರಿಗೆ ಬೋಳ ಚಾಮರಾಜ ಒಡೆಯರು ಅನ್ನೋ ಹೆಸರು ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಆ್ಯಸ್ ಯೂಶುವಲ್ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನೊಂದಷ್ಟು ಜನಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.